ನಮಸ್ಕಾರ ಎಲ್ರಿಗೂ ದೃಶ್ಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಗೆಳತಿ ಅಭಿಲಾಷ ಮೈಸೂರಿನಿಂದ. ಸೊ ಇವತ್ತು ನಾನು ಚಿಕ್ಕು ಬೇಬಿಗೆ ತೊಗೊಂಡಿರೋ ಡೈಪರ್ ಬ್ಯಾಗ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನಿಷಿಯಲಿ ಅಂದರೆ ಚಿಕ್ಕುಗೆ 1 ಇಯರ್ ಆಗೋವರೆಗೂ ನಾನೇನು ಈ ಥರ ಡೈಪರ್ ಬ್ಯಾಗ್ ಅಂತೇನು ಸಪ್ರೇಟಾಗಿ ಇಟ್ಕೊಳ್ತಾ ಇರಲಿಲ್ಲ. ಒಂದು ಸಪ್ರೇಟ್ ಬ್ಯಾಗಲ್ಲಿ ಅವಳ ಎಲ್ಲ ವಸ್ತುಗಳನ್ನ ಅದರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೆ, ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೆ. ಆಫ್ಟರ್ 1 ಇಯರ್ ಈಗ ಪಾಪು ದೊಡ್ಡವಳಾಗ್ತಾ ಇದ್ದಾಳೆ, ಅವಳದು ಸ್ಟಫ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲದು ಆ ಬ್ಯಾಗಲ್ಲಿ ಹಿಡಿಸ್ತಾ ಇರಲಿಲ್ಲ. ಆವಾಗ ಐ ಡಿಸೈಡೆಡ್ ಟು ಗೆಟ್ ಅ ನ್ಯೂ ಬ್ಯಾಗ್. ಸೊ ಇದೊಂದು ಬ್ಯಾಗ್ನ ನಾನು ತರಿಸ್ಕೊಂಡೆ ಆವಾಗ. ಸೊ ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಾ. ಈಗ ಚಿಕ್ಕುಗೆ 2 ಇಯರ್ಸ್ ಅಲ್ಲ, ಸೊ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಡೈಪರ್ ಬ್ಯಾಗ್ ಅನ್ನೋದು ಕೂಡ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಬಟ್ ಅದರಲ್ಲಿ ತುಂಬ ಅಂದರೆ ಒಂದು ಸಣ್ಣ ಬ್ಯಾಕ್ ಪ್ಯಾಕ್ ಇದ್ದರೆ ಅದರಲ್ಲಿ ತುಂಬ ಐಟಮ್ಸ್ ಇರುತ್ತೆ. ಅಂದರೆ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಗಳಿರುತ್ತೆ. ಸೊ ಎಲ್ಲ ವಸ್ತುಗಳನ್ನು ಸಪ್ರೇಟಾಗಿ ಒಂದೇ ಬ್ಯಾಗಲ್ಲಿ ಇಟ್ಕೊಳ್ಬಹುದು. ಒಂದು ಎರಡನೇದು ಅದು ಬ್ಯಾಕ್ ಪ್ಯಾಕ್ ಥರನೂ ಯೂಸ್ ಮಾಡ್ಬೋದು, ಟಾಟ್ ಥರನೂ ಯೂಸ್ ಮಾಡ್ಬೋದು. ಸೊ ತುಂಬ ಕನ್ವೀನಿಯೆಂಟ್ ಇರುತ್ತೆ ಅದನ್ನು ಯೂಸ್ ಮಾಡೋದು. ಸಮ್ಟೈಮ್ಸ್ ಅಮ್ಮಂದರು ಯೂಸ್ ಮಾಡಿದ್ರೆ ಸಮ್ಟೈಮ್ಸ್ ಅಪ್ಪಂದರು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಥರ ಒಂದು ಡೈಪರ್ ಬ್ಯಾಗ್ ತೊಗೊಳ್ಳೋದು ನನಗೆ ಆಮೇಲೆ ಅನ್ನಿಸ್ತು, ನಾನು ಮುಂಚೆನೇ ತೊಗೊಳ್ಬೇಕಾಗಿತ್ತು ಇದು. ಅಂದರೆ ಎಲ್ಲ ಐಟಮ್ಸು ಒಂದೇ ಬ್ಯಾಗಲ್ಲಿ, ಅಂದರೆ ಪಾಪುಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನು ಒಂದೇ ಬ್ಯಾಗಲ್ಲಿ ಇಟ್ಕೊಳ್ಬೋದು. ನಾವು ಯೂಸ್ ಮಾಡೋದಕ್ಕೂ ಕನ್ವೀನಿಯೆಂಟ್ ಇರುತ್ತೆ. ಹಾಗೆಯೇ ಬೇರೆ ಯಾರಿಗಾದರೂ ಗೈಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಜಾಗದಲ್ಲಿದೆ ಅಂತ ಹೇಳಿದ್ರೆ ಆರಾಮಾಗಿ ತೊಗೊಂಡು ಉಪಯೋಗಿಸ್ಬಹುದು. ಸೊ ನೀವು ಯಾರಾದರೂ ಪಾಪು ಇರೋರಿದ್ದರೆ ಅಥವಾ ಮಾಮ್ ಟು ಬಿ ಏನಾರಿದ್ದರೆ ಈ ಥರ ಒಂದು ಬ್ಯಾಗ್ನ ನೀವು ಡೆಫಿನೆಟ್ಲಿ ತೊಗೊಳ್ಳಿ. ನಿಮ್ಮ ಮದರ್ಹುಡ್ ಜರ್ನಿಯಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾರೆ. ನಾನು ಇದನ್ನು ತೊಗೊಂಡಿದ್ದು ಅಮೆಝಾನ್ನಲ್ಲಿ. ಅದರ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಇದು ನಾನು ಚಿಕ್ಕುಗೆ ತೊಗೊಂಡಿರೋ ಅಂಥ ಡೈಪರ್ ಬ್ಯಾಗ್. ಆ್ಯಕ್ಚುಲಿ ನನಗಿದನ್ನು ಡೈಪರ್ ಬ್ಯಾಗ್ ಅಂತ ಕರೆಯೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಇದರಲ್ಲಿ ಡೈಪರ್ ಕಡಿಮೆ, ಬೇರೆ ಎಲ್ಲ ಸ್ಟಫ್ಸ್ ಜಾಸ್ತಿ ಇರುತ್ತೆ. ಸೊ ನಾವಿದನ್ನು ಚಿಕ್ಕು ಬ್ಯಾಗ್ ಅಂತ ಕರಿತೀವಿ, ಇಲ್ಲ ಬೇಬಿ ಬ್ಯಾಗ್ ಅಂತ ಕರಿತೀವಿ. ಇದು ಬ್ಯಾಗು. ಇದ್ರದ್ದು ಕಂಪಾರ್ಟ್ಮೆಂಟ್ಸ್ ಎಲ್ಲ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ಅದ್ರ ನಂತರ ಇದರಲ್ಲಿ ನಾನು ಏನೇನು ಐಟಮ್ಸ್ ಇಟ್ಕೊಳ್ತಾ ಇದ್ದೀನಿ, ಅದನ್ನು ಯಾವ ರೀತಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆರಿ ಫಸ್ಟ್ ನಾನಿಲ್ಲಿ ಡೈಪರ್ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಡೈಪರ್ಸ್ಗಳನ್ನ ಇಟ್ಕೊಳ್ತಾ ಇದ್ದೀನಿ. ಇದು ಡಿಸ್ಪೋಸಬಲ್ ಡೈಪರ್ಸ್ ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವಳಿಗೆ ಜಾಸ್ತಿ ಉಪಯೋಗಿಸೋದಿಲ್ಲ ಡಿಸ್ಪೋಸಬಲ್ ಡೈಪರ್ಸ್, ಬಟ್ ಸ್ಟಿಲ್ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತೀನಿ. ಹಾಗೆಯೇ ಅವಳಿಗೆ ಯೂಸ್ ಮಾಡೋ ಅಂಥ ಕ್ಲಾತ್ ಡೈಪರ್ನ ಇಟ್ಕೊಂಡಿದ್ದೀನಿ. ಇದು ಸೂಪರ್ ಬಾಟಮ್ನ ಊನೋ ಮತ್ತು ಬೇಸಿಕ್ ಎರಡೂ ಒಂದೊಂದನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ ಕೇಸ್ ಪಾಪು ಏನಾದರೂ ಕಕ್ಕ ಮಾಡ್ಕೊಂಡ್ಲು ಅಂತ ಹೇಳಿದ್ರೆ ಡೈಪರ್ನ ಡಿಸ್ಪೋಸ್ ಮಾಡಲಿಕ್ಕೆ ಅಥವಾ ಈ ಥರದ್ರಲ್ಲಿ ಏನಾರು ಮಾಡ್ಕೊಂಡ್ರೆ ಸಪ್ರೇಟಾಗಿ ಇಟ್ಕೊಳ್ಳಿಕ್ಕೆ ಇಲ್ಲದೊಂದು ಗಾರ್ಬೇಜ್ ಕವರ್ ಇಟ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ಬೇಬಿ ಸ್ವಡಲ್ ಇಟ್ಕೊಂಡಿದ್ದೀನಿ ಪಾಪುಗೆ. ಹಾಗೆ ಒಂದು ಸ್ಮಾಲ್ ಹ್ಯಾಂಡ್ ಟವಲ್ ಇಟ್ಕೊಂಡಿದ್ದೀನಿ. ಇದು ಟವಲ್. ಹಾಗೆ ಇದು ಹಾಸಲಿಕ್ಕೆ ಒಂದು ಸ್ಮಾಲ್ ಬೆಡ್ಶೀಟ್ ಟೈಪ್ ಇಟ್ಕೊಂಡಿದ್ದೀನಿ. ಇದು ಈ ಟವಲ್ ಬಂದುಬಿಟ್ಟು ಇನ್ ಕೇಸ್ ಏನಾದರೂ ಚೇಂಜ್ ಮಾಡಬೇಕಾಗಿದ್ದರೆ ಪಾಪುಗೆ ಡೈಪರ್ ಚೇಂಜ್ ಮಾಡಬೇಕಾದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಕಾರಲ್ಲೇ ಚೇಂಜ್ ಮಾಡಬೇಕಾಗುತ್ತೆ, ಇಲ್ಲ ನಾವು ಹೋದಲ್ಲಿ ನಮಗೆ ಯಾವ ರೀತಿ ಅಕಾಮಿಡೇಟ್ ಮಾಡಿರ್ತಾರೆ ಗೊತ್ತಿರೋದಿಲ್ಲ, ಅಥವಾ ಬೇರೆ ಯಾರ್ದಾದ್ರೂ ಮನೆಗೆ ಹೋದರೆ ಅಲ್ಲೇನಾದರೂ ಗಲೀಜಾದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಟವಲ್ ಅಂತೂ ಇಟ್ಕೊಂಡೇ ಇರ್ತೀನಿ ಯಾವಾಗಲೂ. ಇದೊಂದು ಹ್ಯಾಂಡ್ ಟವಲ್ ಏನಾದರೂ ಕೈ ಒರೆಸ್ಲಿಕ್ಕೆ ಮಾಡಲಿಕ್ಕೆ ಅಂಥದಕ್ಕೆಲ್ಲ ಇದೊಂದು ಇಟ್ಕೊಳ್ತೀನಿ. ಸ್ವಡಲ್ ಅಂತೂ ಗೊತ್ತೇ ಇದೆಲ್ಲ, ಪಾಪ ಏನಾದರೂ ಮಲ್ಕೊಂಡ್ರೆ ಅವಳಿಗೆ ಹೊದಿಸ್ಲಿಕ್ಕೆ ಅಥವಾ ಫೀಡ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ.
ಆ್ಯಂಡ್ ಇದು ಪಾಪುದು ಜಾಕೆಟ್. ಈಗ ಆಲ್ರೆಡಿ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ಲ, ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಒಂದು ಜಾಕೆಟ್ ಅಥವಾ ಒಂದು ಸ್ವೆಟರ್ ಯಾವಾಗಲೂ ಇಟ್ಕೊಂಡಿರ್ತೀನಿ. ಯೂಶಲಿ ಕಾರಲ್ಲಿ ಓಡಾಡೋದು, ಹಾಗಾಗಿ ನಾನು ಅವಳಿಗೆ ಹಾಕೋದಿಲ್ಲ. ಇನ್ ಕೇಸ್ ಬೇಕಾಗುತ್ತೆ ಅಂತ ಹೇಳಿ ಯಾವಾಗಲೂ ಇಟ್ಕೊಳ್ತೀನಿ. ಅದರ ನಂತರ ಪಾಪುಗೆ ಈ ರೀತಿ ಒಂದು 2ರಿಂದ 3 ಪೇರ್ ಬಟ್ಟೆಯನ್ನು ಇಟ್ಕೊಂಡೇ ಇರ್ತೀನಿ. ಟಾಪ್ ವಿತ್ ಫ್ರಾಕ್ ಈ ಥರ ಒಂದು 3 ಪೇರ್ಸ್ ಇಟ್ಕೊಂಡಿರ್ತೀನಿ. ಇದಿಷ್ಟು ಬಟ್ಟೆ. ನೆಕ್ಸ್ಟು ಪಾಪು ಗ್ರೂಮಿಂಗ್ ಐಟಮ್ಸ್ನ ಹೇಳೋದಾಯ್ತಂದರೆ, ಅವಳಿಗೆ ಯೂಸ್ ಮಾಡೋವಂಥ ಒಂದು ಕ್ರೀಮ್ ಇಟ್ಕೊಳ್ತೀನಿ. ಇದು ಡೈಪರ್ ರ್ಯಾಶ್ ಕ್ರೀಮ್ ಮತ್ತು ಇದು ಸನ್ಸ್ಕ್ರೀನ್ ಲೋಷನ್. ಹಾಗೆ ಸಮ್ ಕಾಟನ್ಸ್ ಇಟ್ಕೊಂಡಿದ್ದೀನಿ, ನೇಲ್ ಕಟ್ಟರ್, ಹಾಗೆ ಕೂಂಬ್ ಇಟ್ಕೊಂಡಿದ್ದೀನಿ. ಅವಳಿಗೆ ತುಂಬ ದಪ್ಪ ಮತ್ತು ಗುಂಗುರು ಕೂದಲಿರೋದ್ರಿಂದ ಅವಳಿಗೆ ರೆಗ್ಯುಲರ್ ಕೂಂಬನ್ನೇ ನಾನು ಯೂಸ್ ಮಾಡ್ತೀನಿ, ಬಟ್ ಸಪ್ರೇಟಾಗಿ ಅವಳಿಗೋಸ್ಕರ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದು ಒಂದು ಸೆಕೆಂಡ್, ಇದಂತ ಹೇಳಿದ್ರೆ ಅವಳಿಗೆ ಇನ್ ಕೇಸ್ ಏನಾದರೂ ಜುಟ್ಟು ಹಾಕಬೇಕಾದ್ರೆ ಏನಾದರೂ ಬೇಕಾಗುತ್ತೆ ಅಂಥೇಳಿ ಈ ಥರ ಸಮ್ ಕ್ಲಿಪ್ಸು, ಈ ಥರ ಹೇರ್ ಬ್ಯಾಂಡ್ಸು, ಈ ರೀತಿ ಹೇರ್ ಕ್ಲಿಪ್ಸು, ಈ ಥರ ಸಮ್ ಎಸೆನ್ಷಿಯಲ್ಸ್, ಈ ಥರ ಈ ರೀತಿ ಒಂದು ಪೋಟ್ಲಿ ಮಾಡಿ ಇಟ್ಕೊಂಡಿರ್ತೀನಿ. ಇದಿಷ್ಟು ಅವಳಿಗೆ ಗ್ರೂಮಿಂಗ್ ಸೆಟ್ ಆಯ್ತಂದರೆ, ಇದು ನನಗೆ ಬೇಕಾಗುತ್ತೆ ಅಂತ ನಂದೊಂದು ಮಾಯಿಶ್ಚರೈಸರ್ ಅವಳದು ಬ್ಯಾಗಲ್ಲೇ ಇಟ್ಟಿರ್ತೀನಿ. ಮಾಯಿಶ್ಚರೈಸರ್ ಪ್ಲಸ್ ನಂದೊಂದು ಲಿಪ್ ಕೇರ್. ನಾನು ಮತ್ತೇನೂ ಹೆಚ್ಚಿಗೆ ಉಪಯೋಗಿಸೋದಿಲ್ಲ. ಏನಾರು ಇದ್ದರೆ ಅದು ನನ್ನ ಸ್ಟಫ್ಸಲ್ಲಿ ಇರುತ್ತೆ, ಬಟ್ ಸಮ್ಟೈಮ್ಸ್ ಇದು ಬೇಕಾಗುತ್ತೆ ಅಂತ ಹೇಳಿ ಅವಳ ಬ್ಯಾಗಲ್ಲಿ ಇಟ್ಟಿರ್ತೀನಿ. ಇನ್ನು ಮೆಡಿಸಿನ್ ಅಂತ ಹೇಳಿದ್ರೆ, ಜನರಲ್ ಆಗಿ ಉಪಯೋಗಿಸೋವಂಥ ಕೋಲ್ಡ್, ಕಾಫ್ ಆ್ಯಂಡ್ ನೋಸ್ ಬ್ಲಾಕೇಜ್ ಏನಾರಿದ್ರೆ ಅದಕ್ಕೆ ಯೂಸ್ ಮಾಡುವಂಥ ಸಮ್ ಮೆಡಿಸಿನ್ಸ್ನ ಇಟ್ಕೊಂಡಿರ್ತೀನಿ. ಹಾಗೆಯೇ ಈಗ ಮಕ್ಕಳು ಓಡಾಡ್ತಾ ಇರ್ತಾರೆ, ಬೀಳ್ತಾರೆ, ತರ್ಚು ಗಾಯಗಳನ್ನ ಮಾಡ್ಕೊಳ್ತಾರೆ, ಅವಾಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಈ ಥರ ಒಂದು ಹ್ಯಾನ್ಸಾಪ್ಲಾಸ್ದು ಬ್ಯಾಂಡೇಡ್ ಇಟ್ಕೊಂಡಿರ್ತೀನಿ. ಇದು ಮೆಡಿಸಿನಲ್ ಐಟಮ್ಸ್ ಏನೇನಿದೆ ಅದು ಒಂದು ಇದರಲ್ಲಿ ಇಟ್ಕೊಳ್ತೀನಿ. ಹತ್ರ ವೆಟ್ ವೈಪ್ ಇಟ್ಕೊಳ್ತೀನಿ ಅವಳಿಗೆ. ಸಾಮಾನ್ಯ ಇದನ್ನೆಲ್ಲ ಜಾಸ್ತಿ ಉಪಯೋಗಿಸೋದಿಲ್ಲ ನಾನು, ಲೈಕ್ ಅಂದರೆ ವೆಟ್ ವೈಪ್ ಉಪಯೋಗಿಸೋದಿಲ್ಲ, ಹಾಗೆ ಮೆಡಿಸಿನ್ ಕೂಡ ಜಾಸ್ತಿ ಉಪಯೋಗಿಸೋದಿಲ್ಲ. ಈಗ 1-2 ಸ್ನೀಸ್ ಮಾಡಿದ ತಕ್ಷಣವೇ ಮೆಡಿಸಿನ್ ಹಾಕೋದನ್ನು ನಾನು ನೋಡಿದ್ದೀನಿ, ಬಟ್ ನಾವು ಆ ಥರದನ್ನೆಲ್ಲ ಕೊಡೋದಿಲ್ಲ. ಆದಷ್ಟು ಮನೆಯಲ್ಲಿ ಈಗ ಸ್ವಲ್ಪ ಕೋಲ್ಡ್ ಆಯಿತಾ, ಸ್ವಲ್ಪ ಉಷ್ಣಾಂಶ ಇರೋವಂಥ ಆಹಾರ ಪದಾರ್ಥಗಳನ್ನ ಕೊಡೋದು, ಆ ರೀತಿ ಎಲ್ಲ ಮಾಡ್ತೀವಿ. ಇದೆಲ್ಲ ಎಸೆನ್ಷಿಯಲ್ಸ್ ಬೇಕಾಗುತ್ತೆ, ಎಮರ್ಜೆನ್ಸಿಯಲ್ಲಿ ಬೇಕಾಗುತ್ತೆ ಅಂತ ಮಾತ್ರ ಇಟ್ಕೊಳ್ಳೋದು. ವೆಟ್ ವೈಪ್ಸ್ ಕೂಡ ತುಂಬ ಉಪಯೋಗಿಸೋದಿಲ್ಲ. ಹೊರಗಡೆ ಹೋಗಿದ್ರೆ ಅವಳಿಗೆ ಫೇಸ್ ವೈಪ್ ಮಾಡಲಿಕ್ಕೆ ಇಲ್ಲ ಹ್ಯಾಂಡ್ಸ್ ವೈಪ್ ಮಾಡಲಿಕ್ಕೆ ನಮಗೆ ಅಲ್ಲಿ ನೀರಿಲ್ಲ, ಮುಖ ತೊಳಿಲಿಕ್ಕಾಗಲಿ ಕೈ ತೊಳಿಲಿಕ್ಕಾಗಿ ನೀರಿಲ್ಲ ಅಂದಾಗ ಅಷ್ಟೇ ಇದನ್ನು ನಾನು ಉಪಯೋಗಿಸೋದು. ಇನ್ನು ಮಕ್ಕಳ ಜೊತೆ ಹೋಗ್ತೀವಿ ಅಂದರೆ ಹ್ಯಾಂಡ್ ಕರ್ಚೀಫ್ ಬೇಕೇ ಬೇಕು. ಈ ಥರ 1-2 ಇಟ್ಕೊಂಡಿರ್ತೀನಿ. ಇದು ಬ್ಯಾಗಲ್ಲಿರುತ್ತೆ. ಇದಲ್ಲದೆ ನನ್ನ ಬ್ಯಾಗಲ್ಲೂ ಒಂದು ಹ್ಯಾಂಡ್ ಕರ್ಚೀಫ್ ಯಾವಾಗಲೂ ಇಟ್ಕೊಂಡಿರ್ತೀನಿ. ಸಮ್ ಚೇಂಜ್ ಏನಾದರೂ ಇರಲಿ ಅಂತ ಇಟ್ಕೊಂಡಿರೋದು. ಅದು ಎಲ್ಲ ಬ್ಯಾಗಲ್ಲೂ ಸ್ವಲ್ಪ ಸ್ವಲ್ಪ ಚೇಂಜ್ ಇಡೋ ಅಭ್ಯಾಸ ಇದೆ ನನಗೆ. ಹಾಗಾಗಿ ಒಂದು 10-15 ರುಪೀಸ್ ಅಥವಾ ಒಂದು 20 ರುಪೀಸ್, ಒಂದು 50 ರುಪೀಸ್ ಈ ಥರ ಒಂದು ಇಟ್ಕೊಂಡಿರ್ತೀನಿ. ನಂತರ ಬಿಬ್, ಈಗ ಹೊರಗಡೆ ಹೋದಾಗ ಅವಳು ಏನಾದರೂ ಊಟ ಏನಾದರೂ ಮಾಡಿದ್ರೆ ಅದೆಲ್ಲ ಮೈ ಮೇಲೆ ಚೆಲ್ಕೊಳ್ತಾಳೆ ಅನ್ನೋದಕ್ಕೆ ಬಿಬ್ ಇಟ್ಕೊಂಡಿರೋದಷ್ಟೇ, ಬಟ್ ಬಿಬ್ ಹಾಕಿದಾಗ ಅವಳು ಊಟನೇ ಮಾಡೋದಿಲ್ಲ. ಇದು ಹೊಸದು ನೋಡಿ ಹೇಗಿದೆ. ಉಪಯೋಗಿಸೋದಂತೂ ತುಂಬ ಕಡಿಮೆ, ಬಟ್ ಯಾವಾಗಲೂ ಅಂತೂ ಇಟ್ಕೊಂಡಿರ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಅವಳು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡಿದ್ರೆ ಅದರಲ್ಲಿ ಅವಳಿಗೆ ತುಂಬ ಕಂಫರ್ಟಬಲ್ ಆಗಿದ್ದರೆ ಊಟ ಮಾಡ್ತಾಳೆ, ಇಲ್ಲ ಅಂದರೆ ಡ್ರೆಸ್ ಚೇಂಜೇ ಮಾಡಿಸ್ಬಿಡ್ತಾಳೆ. ಸೊ ಹಾಗಿದ್ದಾಗ ಅದೇ ಡ್ರೆಸ್ಸಲ್ಲಿ ಊಟ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಚೆಲ್ಕೊಂಡ್ರೂ ಅದನ್ನೇ ಕ್ಲೀನ್ ಮಾಡ್ತೀನಿ ಹೊರತು ಬಿಬ್ ತುಂಬ ಕಡಿಮೆ ಉಪಯೋಗಿಸ್ತೀನಿ, ಬಟ್ ಆದರೂ ಇಟ್ಕೊಂಡಿರ್ತೀನಿ.
ಆ್ಯಂಡ್ ದೆನ್ ಇಲ್ಲಿ ಅವಳಿಗೆ ಅಂತ ಹೇಳಿ ಒಂದು ಲೋಟ ಇಟ್ಕೊಂಡಿರ್ತೀನಿ, ಹಾಗೆ ಈ ಥರದ್ದು 2 ಸ್ಪೂನ್ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅವಳಿಗೇನಾದರೂ ಊಟ ತಿಂಡಿ ಏನಾದರೂ ಮಾಡಿಸ್ಲಿಕ್ಕೆ ಈ ರೀತಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಹಾಗೆ ಸಮ್ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ. ಸ್ನ್ಯಾಕ್ಸ್ ತೋರಿಸ್ತೀನಿ, 1 ಸೆಕೆಂಡ್. ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಚೀಕುಗೆ ಆದಷ್ಟು ಹಣ್ಣುಗಳನ್ನ ಕೊಡ್ತೀನಿ. ಹಣ್ಣನ್ನು ತಿನ್ನಲಿಕ್ಕೆ ಈ ಥರದ್ದೊಂದು ಆ ಸ್ನ್ಯಾಕ್ಸ್ ಬಾಕ್ಸ್ನಲ್ಲೇ ಹಾಕಿ ಇಟ್ಕೊಂಡಿರ್ತೀನಿ. ಇದ್ರದ್ದು ಲಿಂಕ್ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ಡ್ರೈ ಫ್ರೂಟ್ಸ್ನಲ್ಲಿ ಇದು ಚೀಕು ಫೇವ್ರೆಟ್, ಫಿಗ್, ಅಂಜೂರ ಅಂತಾರಲ್ಲ ಅದು, ಇದು ಚೀಕು ಫೇವ್ರೆಟ್. ಇದು ಬಿಟ್ಟರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಇದು ನನ್ನ ಫೇವ್ರೆಟ್. ಈ ಥರದನ್ನು ಇಟ್ಕೊಳ್ತೀನಿ. ಇದಲ್ಲದೆ ಸಾಮಾನ್ಯ ಬೆಳಿಗ್ಗೆ ಹೊತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರ್ತೀನಿ ಅದನ್ನು ಕೂಡ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇನ್ ಕೇಸ್ ಅವಳೇನಾದರೂ ತಿನ್ನಬೇಕು ಅಂದರೆ ಅದನ್ನು ಕೊಡ್ತೀನಿ. ಆದಷ್ಟು ಹೊರಗಡೆ ತಿಂಡಿ, ಈ ಪ್ಯಾಕ್ಡ್ ಫುಡ್ ಏನು ಬರುತ್ತಲ್ಲ ಅದನ್ನು ಅವಾಯ್ಡ್ ಮಾಡ್ತೀವಿ, ತಿನ್ನಿಸೋದಿಲ್ಲ. ಹಾಗೆ ಚೀಕುಗೆ ಅದೇ ಕೂಡ ಅಭ್ಯಾಸನೂ ಆಗಿದೆ. ಏನಂತ ಹೇಳಿದ್ರೆ ಅವಳಿಗೆ ಬಾಳೆಹಣ್ಣು ಕೊಟ್ಬಿಟ್ರೆ ಅವಳು ಇನ್ಯಾವ ಸ್ನ್ಯಾಕ್ಸ್ನೂ ಕೇಳೋದಿಲ್ಲ. ಸಮ್ಟೈಮ್ಸ್ ಈ ಥರ ಕಟ್ ಮಾಡಿ ಇದಕ್ಕೆ ಹನಿ ಮಿಕ್ಸ್ ಮಾಡಿ ಕೊಡ್ತೀನಿ, ಅದರ್ವೈಸ್ ಹಾಗೇನೂ ತಿಂತಾಳೆ, ಅವಳು ತುಂಬ ಇಷ್ಟಪಡ್ತಾಳೆ. ಇನ್ನು ನಮ್ಮ ಪಾಪು ಫೇವ್ರೇಟ್ ಅಂತ ಹೇಳಿದ್ರೆ, ನಮ್ಮ ಚೀಕು ಫೇವ್ರೇಟ್ ಅಂತ ಹೇಳಿದ್ರೆ ತುಪ್ಪ ಇಲ್ಲದೆ ಅವಳು ಯಾವ ಊಟನೂ ಮಾಡೋದಿಲ್ಲ. ಹೊರಗಡೆ ಹೋದಲ್ಲೆಲ್ಲ ತುಪ್ಪ ಬೇಕು ಅಂತ ಕೇಳಲಿಕ್ಕಾಗಲ್ಲ, ಹಾಗಾಗಿ ತುಪ್ಪ ಈ ರೀತಿ ಒಂದು ಸಣ್ಣ ಬಾಟಲ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇದು ಮನೆಯಲ್ಲೇ ಕಾಯಿಸಿರೋವಂಥ ತುಪ್ಪ, ಮನೆಯಲ್ಲೇ ಹಾಲಿನ ಕೆನೆ ತೆಗೆದು ಬೆಣ್ಣೆ ಮಾಡಿರೋವಂಥ ತುಪ್ಪ ಇದು. ಈ ಥರ ಒಂದು ಸಣ್ಣ ಬಾಟಲ್ನಲ್ಲಿ ತುಪ್ಪ ಹಾಕಿ ಇಟ್ಕೊಳ್ತೀನಿ. ಈ ರೀತಿ ಒಂದು ಸಿಪಿ ಕಪ್ ಇಟ್ಕೊಳ್ತೀನಿ, ಇದರಲ್ಲಿ ಫಿಲ್ಟರ್ಡ್ ವಾಟರ್ ಅಥವಾ ಕಾದಾರಿರೋ ನೀರನ್ನ ಇಟ್ಕೊಳ್ತೀನಿ. ಹಾಗೆ ಅವಳಿಗೆ ಈ ರೀತಿ ಒಂದು ಫ್ಲಾಸ್ಕಲ್ಲಿ ನೀರನ್ನು ತುಂಬಿ ಇಟ್ಕೊಳ್ತೀವಿ. ಇದಿಷ್ಟು ಅವಳಿಗೆ ಅವಳ ಡೈಪರ್ ಬ್ಯಾಗ್ನಲ್ಲಿ ನಾವು ಇಟ್ಕೊಳ್ಳೋ ಅಂಥ ಐಟಮ್ಸು. ಹೊರಡ್ಬೇಕಂದ್ರೆ ಅಂದರೆ ತುಂಬ ಲಾಂಗ್ ಜರ್ನಿ ಆಯ್ತಂದರೆ 1-2 ಟಾಯ್ಸ್ ಕೂಡ ಇಟ್ಕೊಳ್ತೀವಿ, ಅವಳ ಫೇವ್ರೆಟ್, ಅವಳಿಗೆ ಯಾವ್ದು ಬೇಕು ಅದು. ಬಟ್ ಟಾಯ್ ಏನಾಗುತ್ತೆ ಅಂತ ಹೇಳಿದ್ರೆ ಧೃತಿದು ಒಂದು ಬ್ಯಾಗ್ ಇದೆ, ಅದರಲ್ಲಿ ಇಟ್ಕೊಳ್ತೀವಿ. ಸೊ ಈ ಬ್ಯಾಗಲ್ಲಿ ನಾವು ಇಟ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ಅದನ್ನು ಇಲ್ಲಿ ತೋರಿಸ್ತಾ ಇಲ್ಲ. ಧೃತಿ ಬ್ಯಾಗ್ ಆರ್ಗನೈಸ್ ಮಾಡುವಾಗ ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ ಈ ಎಲ್ಲ ಸ್ಟಫ್ಸ್ನ ಪ್ಯಾಕ್ ಮಾಡೋಣ. ಸೊ ನಾನು ಫಸ್ಟಿಗೆ ಡೈಪರ್ಸ್ನ ಇಡ್ತಾ ಇದ್ದೀನಿ, ಡೈಪರ್ಸ್ನ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಪಾಪುಗೆ ಯೂಸ್ ಮಾಡೋ ಅಂಥ ಟವಲ್ಸ್ ಆ್ಯಂಡ್ ಸ್ವೆಡಲ್ಸ್ ಇಡ್ತಾ ಇದ್ದೀನಿ. ದೆನ್ ಪಾಪುಗೆ ಯೂಸ್ ಮಾಡೋ ಕ್ಲಾತ್ಸ್ನ ಇಟ್ಕೊಳ್ತಾ ಇದ್ದೀನಿ. ಪಾಪು ಗ್ರೂಮಿಂಗ್ ಸೆಟ್ನ ಒಂದೊಂದು ಪಾಕೆಟ್ಸ್ನಲ್ಲಿ ಇಡ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಅವಳಿಗೆ ಯೂಸ್ ಮಾಡೋ ಮಾಯಿಶ್ಚರೈಸರ್ ಮತ್ತು ಡೈಪರ್ ರ್ಯಾಶ್ ಕ್ರೀಮ್ ಮತ್ತು ಸನ್ಸ್ಕ್ರೀನ್ ಇದಿಷ್ಟನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ದೊಡ್ಡದಿದೆ. ಆ್ಯಂಡ್ ದೆನ್ ಅವಳ ಮೆಡಿಸಿನ್ಸ್ನ ಇಲ್ಲಿಡ್ತಾ ಇದ್ದೀನಿ. ಅವಳಿಗೆ ಬೇಕಾಗುವಂಥ ಗ್ರೂಮಿಂಗ್ ಎಸೆನ್ಷಿಯಲ್ಸ್. ಇಲ್ಲಿ ನೇಲ್ ಕಟ್ರ್ ಯಾಕೆ ಇಟ್ಕೊಳ್ತಾ ಇದ್ದಾಳೆ ಅಂತ ಅಂದ್ಕೊಳ್ಬಹುದು. ಸಮ್ಟೈಮ್ಸ್ ಮಕ್ಕಳು ಆಟ ಆಡಬೇಕಂದ್ರೆ ಉಗುರು ಎದ್ದೇಳೋ ಚಾನ್ಸಸ್ ಇರುತ್ತೆ. ಸೊ ಟ್ರಾವೆಲ್ ಮಾಡಬೇಕಾದ್ರೂ ನಾನು ಈ ಥರ ಒಂದು ನೇಲ್ ಕಟರ್ನ ಕ್ಯಾರಿ ಮಾಡ್ತೀನಿ.
ಇದಿಷ್ಟು ಈ ಪಾಕೆಟ್ನಲ್ಲಿ ಇಡ್ತಾ ಇದ್ದೀನಿ. ದೆನ್ ಇದು ಒಂದು ಕೂಮ್ ಆ್ಯಂಡ್ ನನಗೆ ಒಂದು ಮಾಯಿಶ್ಚರೈಸರ್ನ ಈ ಕಡೆ ಪಾಕೆಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಮಾನ್ಯ ಏನಾದರೂ ಪ್ರಿಸ್ಕ್ರಿಪ್ಷನ್ ಇದ್ದರೆ ಅಥವಾ ಏನಾದರೂ ಇಂಪಾರ್ಟೆಂಟ್ ಸ್ಲಿಪ್ಸ್ ಆ ಥರ ಏನಾದ್ರು ಅಂದರೆ ಚೀಟಿ ಏನಾದರೂ ಇದ್ದರೆ ಅದನ್ನು ನೀವು ಇಲ್ಲಿ ಇಟ್ಕೊಳ್ಬಹುದು. ಸದ್ಯಕ್ಕೆ ಇದು ಎಂಟಿ ಇದೆ, ನಾನೇನು ಇಟ್ಕೊಂಡಿಲ್ಲ. ಲಾಸ್ಟಿಗೆ ಇದೊಂದು ಜಾಕೆಟ್ನ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಕೂಡ ಐಟಮ್ಸ್ನ ಇಡಿಸೋ ಅಷ್ಟು ಜಾಗ ಇದೆ. ಒಂದೆರಡು ಟಾಯ್ಸ್ ಏನಾದರೂ ಬೇಕಂದರೆ ಇಟ್ಕೊಳ್ಬೋದು. ನಾನು ಟಾಯ್ಸ್ನ ಕ್ಯಾರಿ ಮಾಡೋದಿಲ್ಲ, ಯಾಕೆಂದರೆ ಟಾಯ್ಸ್ನ ಧೃತಿ ಬ್ಯಾಗಲ್ಲಿ ನಾವು ಇಟ್ಕೊಳ್ತೀವಿ. ಏಕೆಂದರೆ ಇದು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಟಾಯ್ಸ್ ಅಂತ ಹೇಳಿದ್ರೆ ಟ್ರಾವೆಲಿಂಗ್ ಟೈಮ್ ಅಂದರೆ ಕಾರಲ್ಲಿ ಕೂತಿದ್ದಾಗ ಮಾತ್ರ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ಸ್ವಲ್ಪ ಸಪ್ರೇಟಾಗೆ ಇಟ್ಕೊಂಡಿರ್ತೀನಿ. ಇದು ವೆಟ್ ವೈಪ್ಗೆ ಅಂತಲೇ ಒಂದು ಕಂಪಾರ್ಟ್ಮೆಂಟ್ ಇದೆ. ಒಂದು ಸೆಕೆಂಡ್, ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ವೆಟ್ ವೈಪ್ನ ಇಟ್ಕೊಂಡು ಇಲ್ಲಿಂದಾನೇ ತೆಕ್ಕೊಳ್ಬಹುದು. ಇಲ್ಲಿಂದ ಆರಾಮಾಗಿ ತೆಕ್ಕೊಳ್ಬಹುದು. ಅದು ಎವ್ರಿ ಟೈಮ್ ಓಪನ್ ಮಾಡಬೇಕು ಅಂತ ಏನಿಲ್ಲ, ಇಲ್ಲಿಂದಾನೇ ತೆಕ್ಕೊಳ್ಬಹುದು. ಇದು ವೆಟ್ ವೈಪ್ ಆದರೆ ಇಲ್ಲಿ ನಾನು ವಾಟರ್ ಬಾಟಲ್ ಇಟ್ಕೊಳ್ತೀನಿ. ಇದು 1 ಲೀಟ್ರದ್ದು ಫ್ಲಾಸ್ಕ್ನ ಇಟ್ಕೊಳ್ತೀನಿ ಮಿಲ್ಟನ್ದು. ಇದು ಆರಾಮಾಗಿ ಕ್ಯಾರಿ ಮಾಡ್ಬೋದು. ನೆಕ್ಸ್ಟು ನಾನು ಪಾಪುಗಂತ ಹೇಳಿ ಈ ಥರ ಸ್ನ್ಯಾಕ್ಸ್ ಇಟ್ಕೊಳ್ತೀನಿ. ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ನ ಈ ರೀತಿ ಇಟ್ಕೊಳ್ತೀನಿ. ನಂತರ ಅವಳಿಗೆ ಊಟ ಮಾಡಿಸ್ಲಿಕ್ಕೆ ಏನಾದರೂ ಬೇಕಾಗುತ್ತಲ್ಲ, ಸೊ ಈ ರೀತಿ ಲೋಟ ಮತ್ತು ಒಂದು ಬೌಲ್ ಇಟ್ಕೊಳ್ತೀನಿ. ಬೌಲ್ ಇಲ್ಲಿ ಇಟ್ಕೊಳ್ತೀನಿ, ಲೋಟ ಇಲ್ಲಿ ಫ್ರಂಟಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ನೋಡಿ, ಸೊ ಚೀಕು ಇವಾಗ ದೊಡ್ಡವಳಾಗಿರೋದ್ರಿಂದ ನಾನು ತುಂಬ ಬಾಟಲ್ಸ್ ಕ್ಯಾರಿ ಮಾಡಲ್ಲ. ಹಾಗಾಗಿ ಲೋಟ ಆ್ಯಂಡ್ ಸ್ಪೂನ್ನ ನಾನು ಇಲ್ಲಿ ಫ್ರಂಟ್ ಕಂಪಾರ್ಟ್ಮೆಂಟ್ನಲ್ಲಿ ಇಟ್ಕೊಳ್ತೀನಿ. ಇಲ್ಲಿ 3 ಬಾಟಲ್ಸ್ ಇಡಿಸೋ ಅಷ್ಟು ಜಾಗ ಇದೆ. ಒಂದರಲ್ಲಿ ಲೋಟ ಆ್ಯಂಡ್ ಚಮಚ ಇಟ್ಕೊಳ್ತೀನಿ, ಇನ್ನೊಂದರಲ್ಲಿ ಈ ರೀತಿ ಬಿಬ್ ಮತ್ತು ಹ್ಯಾಂಡ್ ಕರ್ಚಿಫ್ನ ಇಟ್ಕೊಳ್ತೀನಿ. ಬೇಬಿಗೆ ನ್ಯಾಪ್ಕಿನ್ಸ್ ಇಟ್ಕೊಳ್ತೀನಿ. ಇಲ್ಲಿ ಈ 3 ಕಂಪಾರ್ಟ್ಮೆಂಟಲ್ಲಿ ವಾಟರ್ ಬಾಟಲ್, ಮಿಲ್ಕ್ ಅಥವಾ ಈ ಫಾರ್ಮುಲಾ ಮಿಲ್ಕ್ ಏನಾದರೂ ಇದ್ದರೆ ಅದನ್ನು ಇಟ್ಕೊಳ್ಬೋದು. ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಓಕೆ, ಇಲ್ಲ ಡೈರೆಕ್ಟ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡಿನೂ ಇಟ್ಕೊಳ್ಬಹುದು. ಇಲ್ಲಿ ಬೆಚ್ಚಗೆ ಇರುತ್ತೆ. ಇಲ್ಲಿ ನೋಡಿ, ಈ ಥರ ಒಂದು ಮಟೀರಿಯಲ್ ಒಳಗಡೆ ಹಾಕಿರೋದ್ರಿಂದ ಸ್ವಲ್ಪ ಬೆಚ್ಚಗಿರುತ್ತೆ. ಇಲ್ಲ ಫಾರ್ಮುಲಾ ಮಿಲ್ಕ್ನು ಬೇಕಂದರೆ ಇಟ್ಕೊಳ್ಬಹುದು, ಇಲ್ಲ ಬಿಸಿ ನೀರನ್ನು ಬೇಕಂದರೆ ಇಲ್ಲಿ ಇಟ್ಕೊಳ್ಬಹುದು. ನಾನಿಲ್ಲಿ ದೊಡ್ಡ ಬಾಟ್ಲು ಕ್ಯಾರಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ನೀರನ್ನು ಇಟ್ಕೊಳ್ತಾ ಇಲ್ಲ. ಆ್ಯಂಡ್ ಈ ತುಪ್ಪದ ಬಾಟ್ಲನ್ನು ಇಲ್ಲಿ ಇಡ್ತಾ ಇದ್ದೀನಿ. ಇದು ಗಾಜಿನ ಬಾಟ್ಲಾಗಿರೋದ್ರಿಂದ ಸ್ವಲ್ಪ ಸೇಫಾಗಿ ಇಟ್ಕೊಳ್ಬೇಕಲ್ಲ, ಹಾಗಾಗಿ ಇದನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಸ್ವಲ್ಪ ಚೇಂಜ್ನ ಇಲ್ಲಿ ಇಟ್ಕೊಳ್ತೀನಿ. ಈ ವಾಟರ್ ಬಾಟಲ್ ಆ್ಯಕ್ಚುಲಿ ಅವಳು ಕೈಯಲ್ಲೇ ಇಟ್ಕೊಳ್ತಾಳೆ, ಅಂದರೆ ಕಾರಲ್ಲಿ ಸೈಡಲ್ಲಿ ಇಟ್ಕೊಳ್ತಿಲ್ಲ, ಇಲ್ಲ ಅವಳು ಕೈಯಲ್ಲೇ ಇಟ್ಕೊಳ್ತಾಳೆ. ಹಾಗಾಗಿ ನಾನು ಇದನ್ನು ಸಪ್ರೇಟಾಗೇ ಇಡ್ತೀನಿ. ಬಟ್ ನಿಮಗೆ ತೋರಿಸೋ ಸಲುವಾಗಿ ಇಲ್ಲಿ ಇಡ್ತಾ ಇದ್ದೀನಿ. ಸೊ ನಮ್ಮ ಬ್ಯಾಕ್ ಪ್ಯಾಕ್ ಆಯಿತು. ಇಲ್ಲಿ ಒಂದು ಸ್ಮಾಲ್ ಕಂಪಾರ್ಟ್ಮೆಂಟ್ ಇದೆ, ಇಲ್ಲಿ ಬೇಕಂದ್ರೆ ಏನಾದರೂ ಇಡ್ಬೋದು, ಲೈಕ್ ಫೋನ್ ಅಥವಾ ಬೇರೆ ಏನಾದರೂ ಇದ್ರೆ ಇಟ್ಕೊಳ್ಬಹುದು. ನಾನಿಲ್ಲಿ ಫೋನೆಲ್ಲ ಏನೂ ಇಡೋದಿಲ್ಲ. ನಾನಿಲ್ಲಿ ಈ ಥರ ಒಂದು ಸಣ್ಣ
ಕವರ್ನ ಫೋಲ್ಡ್ ಮಾಡಿ ಇಡ್ತೀನಿ. ಇಲ್ಲಿ ಹಿಂದಗಡೆನೂ ಒಂದು ಈ ರೀತಿ ಕೊಟ್ಟಿದ್ದಾರೆ, ಜಿಪ್ ಕೊಟ್ಟಿದ್ದಾರೆ. ಈ ಜಿಪ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇಲ್ಲಿ ಓಪನ್ ಮಾಡಿದ್ರೆ ನಾವೇನು ಸ್ಟಫ್ಸ್ನ ಇಟ್ಟಿದ್ದೀವಿ, ಲೈಕ್ ಡೈಪರ್ ಆಗಿರಬಹುದು, ಕ್ಲಾತ್ಸ್ ಆಗಿರಬಹುದು, ಫುಲ್, ಯಾಕೆಂದ್ರೆ ಮೇಲ್ಗಡೆ ಬೇರೆ ಐಟಮ್ಸ್ನೆಲ್ಲ ಇಟ್ಕೊಂಡಿದೀವಲ್ಲ, ಸೊ ಎಲ್ಲ ತೆಗೆದು ತಗೊಳ್ಬೇಕು ಅಂತ ಏನಿಲ್ಲ, ಇಲ್ಲಿಂದಾನೇ ತಗೊಳ್ಬಹುದು. ಈ ರೀತಿ ಆರಾಮಾಗಿ ತಗೊಳ್ಬಹುದು. ಡೈಪರ್ ಆಗಿರಬಹುದು, ಕ್ಲಾತ್ ಆಗಿರಬಹುದು, ಆರಾಮಾಗಿ ಇಲ್ಲಿಂದಾನೇ ತಗೊಳ್ಬಹುದು. ಸೊ ನಮ್ಮ ಡೈಪರ್ ಬ್ಯಾಗ್ ಅಂತ ಜನರಲಿ ಹೇಳೋದು, ನಮ್ಮ ಮನೆಯಲ್ಲಿ ಇದನ್ನ ಚೀಕು ಬ್ಯಾಗ್ ಅಂತಾನೆ ಕರಿತೀವಿ. ಸೊ ನಮ್ಮ ಚೀಕು ಬ್ಯಾಗ್ ಈಸ್ ರೆಡಿ. ಈಗ ನಾವು ರೆಡಿ ಆಗಿದ್ದೀವಿ, ನಮ್ಮ ಬ್ಯಾಗು ರೆಡಿ ಆಗಿದೆ. ನಾವಿವಾಗ ಹೋಗಿ ಬರ್ತೀವಿ. ಬಾಯ್.